ಅಭಿವೃದ್ಧಿ ಯೋಜನೆಗಳು ಕೇವಲ ಕಾಗದದ ಮೇಲಷ್ಟೇ ಇರ್ತವೆಯಾ ಅನ್ನುವಂತಹ ಪ್ರಶ್ನೆ ಚಾಮರಾಜನಗರದಲ್ಲಿ ಕಾಡ್ತಾ ಇದೆ. ಜಿಲ್ಲೆಯ ಹನೂರು ತಾಲೂಕಿನ ಕವಳೆಹಳ್ಳ ಸೋಲಿಗರ ಕಾಲೋನಿಯಲ್ಲಿ ಕುಡಿಯುವ ನೀರಿಗಾಗಿ ಜನ ತೀವ್ರ ಹಾಹಾಕಾರ ಪಡ್ತಿದ್ದಾರೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದಾಗಿ 100ಕ್ಕೂ ಹೆಚ್ಚು ಗಿರಿಜನ ಕುಟುಂಬಗಳು ಪರದಾಡುವಂತಾಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸೋಲಿಗರು ಕಂಗಾಲು. ವಿದ್ಯುತ್ ಇಲ್ಲದೆ ಕುಡಿಯುವ ನೀರಿಗೆ ಪರದಾಟ. ಹೀಗೆ ಬಿಂದಿಗೆಗಳನ್ನು ಹಿಡಿದು ಕಾಡಿನತ್ತ ಹೋಗುತ್ತಿರುವ ಇವರೆಲ್ಲ ಬುಡಕಟ್ಟು ಜನ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಹನಿ ಹನಿ ನೀರಿಗೂ ಪರದಾಡುತ್ತಿದ್ದಾರೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಲೊಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರುವ ಕವಳೆಹಳ್ಳ ಸೋಲಿಗರ ಕಾಲೋನಿಯಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗಿದೆ. ಕವಳೆಹಳ್ಳ ಸೋಲಿಗರ ಕಾಲೋನಿಯಲ್ಲಿ 100ಕ್ಕೂ ಹೆಚ್ಚು ಗಿರಿಜನ ಕುಟುಂಬಗಳು ವಾಸಿಸುತ್ತಿವೆ. ಆದರೆ ಕಳೆದ 6-7 ದಿನಗಳಿಂದ ಇಲ್ಲಿನ ಜನರಿಗೆ ಕುಡಿಯುವ ನೀರೇ ಸಿಗುತ್ತಿಲ್ಲ. ನಿತ್ಯ ಕರ್ಮಗಳಿಗೂ ನೀರಿಲ್ಲದೆ ಜನ ಹೈರಾಣಾಗಿದ್ದಾರೆ. ಇದಕ್ಕೆಲ್ಲ ಕಾರಣ ಅಧಿಕಾರಿಗಳ ಬೇಜವಾಬ್ದಾರಿತನ. ಗ್ರಾಮದಲ್ಲಿದ್ದ ಕಿರು ನೀರು ಸರಬರಾಜಿನ ಬೋರ್ವೆಲ್ಗಳು ಈಗ ಸಂಪೂರ್ಣ ಸ್ತಬ್ಧವಾಗಿವೆ. ಇತ್ತೀಚೆಗೆ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದ್ದು ಅದನ್ನು ರಿಪೇರಿ ಮಾಡಿಸಲು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ. ಕನಿಷ್ಠ ಪಕ್ಷ ಊರಿನಲ್ಲಿರುವ 2 ಕೈ ಪಂಪುಗಳಲ್ಲಾದರೂ ನೀರು ಬರುತ್ತಾ ಎಂದ್ರೆ ಅಲ್ಲೂ ಹನಿ ನೀರು ಸಿಗುತ್ತಿಲ್ಲ. ಇದರಿಂದಾಗಿ ಇಡೀ ಕಾಲೋನಿಯ ಜನ ನೀರಿಗಾಗಿ ಅಲಿದಾಡುವಂತಾಗಿದೆ. ಈಗ ನಾವು ಹಳ್ಳದಿಂದ ಉತ್ತರ ಬರೋದು ಡ್ಯಾಮಿಂದ, ಆಗ ನಮಗೆ ಉಪಕಾರ ಮಾಡೋರು ಯಾರು ಇಲ್ಲ. ಪಂಚಾಯತಿ ಅವರು ಏನಾಗೋಗಿದ್ದಾರೆ ಅವರು ತೋರಿಸಿದ್ದಾರೆ, ಬರೋದಿಲ್ಲ. ಫಿಲ್ಟರ್ ಅದು ಕರೆಂಟು ಇಲ್ಲ ಒಂದು ವಾರದಿಂದ. ಹಾಗಾದಲ್ಲ ನಮ್ಮ ಪರಿಸ್ಥಿತಿ ಏನಾಗಕ್ಕೂ. ಓಟಿಗಾದ್ರೆ ಬೇಗನೆ ಬಂದವನೆಲ್ಲ ಈಗ ಬಂದು ನಿಮಗೆ ಉಪಕಾರ ಮಾಡೋದಿಲ್ಲ. ಕಾಲೋನಿಯಲ್ಲಿ ನೀರು ಸಿಗದ ಕಾರಣ ಸೋಲಿಗರು ಅನಿವಾರ್ಯವಾಗಿ 1 ಕಿಲೋಮೀಟರ್ ದೂರದಲ್ಲಿರುವ ಕವಳೆಹಳ್ಳ ಡ್ಯಾಂ ಕಡೆಗೆ ಮುಖ ಮಾಡಿದ್ದಾರೆ. ದಟ್ಟ ಕಾಡಿನ ಅಪಾಯಕಾರಿ ಹಾದಿಯಲ್ಲಿ ನಡೆದುಕೊಂಡು ಹೋಗಿ ಡ್ಯಾಂನಿಂದ ನೀರು ಹೊತ್ತು ತರಬೇಕಾದ ದುಸ್ಥಿತಿ ಎದುರಾಗಿದೆ. ಕಾಡು ಪ್ರಾಣಿಗಳ ಭಯದ ನಡುವೆಯೂ ಪ್ರತಿದಿನ ನೀರಿಗಾಗಿ ಜೀವ ಕೈಯಲ್ಲಿ ಹಿಡಿದು ಸಾಗಬೇಕಾಗಿದೆ. ಅಧಿಕಾರಿಗಳ ಈ ದಿವ್ಯ ನಿರ್ಲಕ್ಷ್ಯದ ವಿರುದ್ಧ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಂದು ನೀರಿಗೂ ವ್ಯವಸ್ಥೆ ಕೊಡಲ್ಲ. ಇದ್ದು ಬೋರ್ಗಳಿಗೆಲ್ಲ ಬೇಲಿ ಕಟ್ಕೊಂಡು ಅದಕ್ಕೂ ಕೂಡ ಬೋರ್ ಪೈಪ್ ಹಾಕಲ್ಲ. ಬೋರ್ಗಳಿಗೆ ಅದ್ರಾಗ ತಕ ಕುಡಿಯೋದು ಅದು ಕೂಡ ನೀರು ಸಿಗ್ತಾ ಇಲ್ವಲ್ಲ. ಈಗ ಏನ್ ಮಾಡೋದು? ಈಗ 4 ದಿನ ಆಯ್ತು ನೀರು ಹೋಗಿ, ಕರೆಂಟ್ ಹೋಗಿ, ಅದು ನೀರು ಇಲ್ವೇ ಇಲ್ಲ. ಹಳ್ಳದಿಂದ ಒತ್ಕೊಂಡು ನೀರು ಕುಡಿತಾರೆ ಜನಗಳು. ಈಗ ಗ್ರಾಮ ಪಂಚಾಯತ್ ಮಾಡೋದು ಅಧ್ಯಕ್ಷರು ಕೂಡ ಇನ್ನು ಏನು ಕ್ರಮನೇ ತಕ್ಕತ್ತ ಇಲ್ವಲ್ಲ. ಓಟ್ ಬೇಕಾರೆ ಊರು ಮುಂಚೆ ಓಡ್ ಬರ್ತಾರ, ಅದೆಲ್ಲ ಮಾಡ್ತಾರ. ಈಗ ಇದು ತಕ್ಕಂತ ಚರಂಡಿನ ಬಚ್ಚಲು ಚರಂಡಿ ಕೂಡ ಗೋರಿಲ್ವಲ್ಲ. 10 ವರ್ಷದ ಕಾಲ ಯಾಗಿತ್ತು ಹಾಗೆ ಅದ. ಚರಂಡಿ ಕೂಡ ಗೋರಿಲ್ಲ. ಅವರು ನೀರಿಲ್ಲದಿರೋ ಕಾರಣ ಅವರ ಪರಿಸ್ಥಿತಿ ಭಂಗವಾಗಿ ಹುಟ್ಟಿದೆ. ಈ ಪಂಚಾಯತಿಗೆ ಹೇಳಿದು, ಪಂಚಾಯತಿಗೂ ಬಂದು ಬರೋದಿಲ್ಲ, ಪಿರಿಟ್ ಹೊಡೆದು ಹೋಯ್ತಾ ಇರೋದು. 5 ದಿನ ತಿರುಗಿ ನೋಡೋರಿಲ್ಲ. ತುಂಬಾ ಕಷ್ಟವಾಗುತ್ತದೆ. ಆನೆಗಳು ಬಂದು ಸಾಕಾಗಿ 6 ಗಂಟೆಯಿಂದ ಇರ್ತವೆ. ಯಾವ ಆಫೀಸಿಗೆ ಹೇಳಿ, ಯಾವ ಇವರಿಗೆ ಹೇಳಿ, ಯಾರು ಬಂದು ತಿರುಗಿ ನೋಡೋವರೇ ಇಲ್ಲವಲ್ಲ. ಜಿಲ್ಲೆಯಲ್ಲಿ ಕುಡಿಯುವ ನೀರಿಗೆ ಯಾವುದೇ ಕಾರಣಕ್ಕೂ ತೊಂದರೆಯಾಗಬಾರದು. ಟ್ಯಾಂಕರ್ ಮೂಲಕವಾದರೂ ಸರಬರಾಜು ಮಾಡಬೇಕು ಎಂದು ಜಿಲ್ಲಾಧಿಕಾರಿಗಳು ನಿರ್ದೇಶನವಿದ್ದರೂ ಅಧಿಕಾರಿಗಳು ಮಾತ್ರ ತಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಎಂಬಂತೆ ವರ್ತಿಸುತ್ತಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಕವಳೆಹಳ್ಳ ಸೋಲಿಗರ ಕಾಲೋನಿಯ ವಿದ್ಯುತ್ ಸಮಸ್ಯೆ ಬಗೆಹರಿಸಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. SM ನಂದೀಶ್, ನ್ಯೂಸ್ 18, ಚಾಮರಾಜನಗರ.